ಗ್ಲಾಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ವಡಿವೇಲು ಕಾಮಿಡಿ ಕಿಂಗ್ ಆಗಿದ್ದು ಹೇಗೆ? ವಡಿವೇಲು ತಮಿಳು ಕಾಮಿಡಿ ಕಿಂಗ್ ನಟನ ಆಸ್ತಿ ಎಷ್ಟು ಗೊತ್ತಾ? ವಡಿವೇಲು ಆಗಿದ್ದು ಎಷ್ಟು ಮದುವೆ ಗೊತ್ತಾ? 1960 ಅಕ್ಟೋಬರ್ 10ರಂದು ಮದುರೈನಲ್ಲಿ ಜನಿಸಿದಂತಹ ವಡಿವೇಲು ಅವರ ತಂದೆ ನಟರಾಜನ್ ಗ್ಲಾಸ್ ಕಟರ್ ಆಗಿದ್ರು. ಇನ್ನು ಇವರ ಪ್ರತಿಭೆಯಿಂದ ಪ್ರಭಾವಿತರಾದಂತಹ ಬ್ರಿಟಿಷರು ಕೊಡೈಕೆನಾಲ್ನಲ್ಲಿರುವ ತಮ್ಮ ಬಂಗಲೆಯಲ್ಲಿ ಕೆಲಸವನ್ನ ಸಹ ನೀಡಿದ್ರು. ವಡಿವೇಲು ಅವರಿಗೆ 7 ಮಂದಿ ಸಹೋದರರು ಇದ್ದವರ ಪೈಕಿ ವಡಿವೇಲು ಅವರೇ ಸ್ವಲ್ಪ ಕಪ್ಪು, ಇತರ 6 ಜನ ಬೆಳ್ಳಗಿನ ಮೈಬಣ್ಣವನ್ನ ಹೊಂದಿದ್ರು. ಶಾಲೆಯಲ್ಲಿದ್ದಾಗ ಅವರನ್ನ ಬ್ಲಾಕ್ ಬಾಯ್ ಅಂತಲೇ ಕೀಟ್ಲೆ ಮಾಡ್ತಾ ಇದ್ರು. ಇನ್ನು ಇದರಿಂದಾಗಿ ಪ್ರಾಥಮಿಕ ಶಾಲೆಯ ನಂತರ ತಮ್ಮ ಶಿಕ್ಷಣವನ್ನ ನಿಲ್ಲಿಸಿದ್ರು. ಮತ್ತೊಂದು ಶಾಲೆ ಬಳಿ ಹೋಗದಂತಹ ವಡಿವೇಲು ಹಳ್ಳಿಯ ನಾಟಕಗಳಲ್ಲಿ ನಟನೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ಒಮ್ಮೆ ದೀಪಾವಳಿಯ ಸಮಯದಲ್ಲಿ ಅವರ ತಂದೆ ಎದೆ ನೋವಿನಿಂದ ಮೂರ್ಛೆ ಹೋದಾಗ ಅವರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಶಸ್ತ್ರಚಿಕಿತ್ಸೆಗೆ 1 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಅಂತ ವೈದ್ಯರು ತಿಳಿಸಿದ್ರು. ತಮ್ಮ ತಂದೆಯನ್ನ ಉಳಿಸಿಕೊಳ್ಳೋದಕ್ಕೆ ಹಣವನ್ನ ಹೇಗೆ ವ್ಯವಸ್ಥೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಕುಳಿತಿದ್ದಂತಹ ವಡಿವೇಲುಗೆ ತಮ್ಮ ಕುಟುಂಬವನ್ನ ಪೋಷಣೆ ಮಾಡುವ ಸಲುವಾಗಿ ಗ್ಲಾಸ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಗ್ಲಾಸ್ಗಳಿಗೆ ಫ್ರೇಮ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಮದುವೆಗಾಗಿ ಮದುರೈಗೆ ಬಂದಿದ್ದಂತಹ ರಾಜ್ ಕಿರಣ್ ಅವರನ್ನ ಭೇಟಿಯಾಗಿ ಸಿನಿಮಾದಲ್ಲಿ ಅವಕಾಶವನ್ನ ಕೇಳಿದ್ರು. ಅವರ ಎದುರು ಕೆಲವು ಹಾಸ್ಯ ದೃಶ್ಯಗಳನ್ನ ಕೂಡ ಪ್ರದರ್ಶನ ಮಾಡಿದಂತಹ ವಡಿವೇಲುಗೆ ಚೆನ್ನೈಗೆ ಬಂದು ನೋಡುವಂತೆ ಹೇಳಿದ್ದಾರೆ ಎನ್ನಲಾಗ್ತಿದೆ. ಚೆನ್ನೈಗೆ ಪ್ರಯಾಣ ಮಾಡೋದಕ್ಕೂ ಸಹ ಹಣ ಇಲ್ಲದೆ ವಡಿವೇಲು ತನ್ನ ಮನೆಯಿಂದ 2 ಮಡಿಕೆಗಳನ್ನು 100 ರೂಪಾಯಿಗೆ ಅಡ ಇಟ್ಟು ಆ ಹಣದೊಂದಿಗೆ ಚೆನ್ನೈಗೆ ಹೊರಟಿದ್ರು. ಇನ್ನು ಚೆನ್ನೈಗೆ ಲಾರಿಯಲ್ಲಿ ಪ್ರಯಾಣ ಮಾಡೋದಕ್ಕೆ ನಿರ್ಧಾರ ಮಾಡಿದಂತಹ ವಡಿವೇಲುಗೆ ಚಾಲಕನ ಪಕ್ಕದಲ್ಲಿ ಕುಳಿತುಕೊಳ್ಳೋದಕ್ಕೆ 25 ರೂಪಾಯಿ ಮೇಲೆ, ಕ್ಯಾಬಿನ್ ಮೇಲೆ ಮಲಗುವುದಕ್ಕೆ 15 ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿದ್ರು. 10 ರೂಪಾಯಿ ಉಳಿಸುವಂತಹ ದೃಷ್ಟಿಯಿಂದ ಕ್ಯಾಬಿನ್ನಲ್ಲಿ ಮಲಗುವುದಕ್ಕೆ ಆಯ್ಕೆ ಮಾಡಿಕೊಂಡ್ರು. ರಾತ್ರಿ ಚಳಿ ತೀವ್ರಗೊಂಡಂತೆ ಅವರು ಕೆಲ ಸಮಯ ಮಲಗಿದ್ರು. ಎಚ್ಚರ ಆದಾಗ ಅವರ ಜೇಬಿನಲ್ಲಿದ್ದ ಎಲ್ಲ ಹಣವೂ ಸಹ ಹಾರಿ ಹೋಗಿತ್ತು. ಊಟದ ವಿರಾಮಕ್ಕಾಗಿ ಲಾರಿಯನ್ನ ನಿಲ್ಲಿಸಿದಾಗ ವಡಿವೇಲು ಕೆಳಗೆ ಇಳಿದು ತನ್ನ ಬಳಿ 1 ರೂಪಾಯಿಯೂ ಸಹ ಇಲ್ಲ ಅನ್ನೋದನ್ನ ಅರ್ಥಕೊಂಡ್ರು. ಈ ವೇಳೆ ಡ್ರೈವರ್ಗೆ ಈ ವಿಚಾರವನ್ನ ತಿಳಿಸಿದಾಗ ರೆಸ್ಟೋರೆಂಟ್ಗೆ ತೆರಳಿ ವಡಿವೇಲುಗೆ ಪರೋಟಗಳನ್ನ ಖರೀದಿ ಮಾಡಿದ್ರು. ಅವರು ತಾಂಬರಂ ತಲುಪಿದಾಗ ಖರ್ಚಿಗೆ 5 ರೂಪಾಯಿಗಳನ್ನ ಸಹ ನೀಡಿದ್ರು. ಅಲ್ಲಿಂದ AVM ಸ್ಟುಡಿಯೋಗೆ ಹೋದ ವಡಿವೇಲು ಅಲ್ಲಿನ ವಾಚ್ಮನ್ ಬಳಿ ಒಳಗೆ ಬಿಡೋದಕ್ಕೆ ಕೇಳಿದ್ರು. ಈ ವೇಳೆ ವಾಚ್ಮನ್ ಕೂಡ ವಡಿವೇಲುವಿನ ಟ್ಯಾಲೆಂಟ್ ಏನು ಅಂತ ಕೇಳಿದಾಗ ಅವರ ಎದುರು ವಡಿವೇಲು ಹಾಸ್ಯ ನಟನೆಯನ್ನ ಸಹ ಮಾಡಿದ್ರು. ನಟನೆಯಿಂದ ಖುಷಿಯಾದಂತಹ ವಾಚ್ಮನ್ ಒಳಗೆ ಬಿಟ್ಟಿದ್ರು. ತಮ್ಮ ಅತ್ಯುತ್ತಮ ಪ್ರಯತ್ನದ ಹೊರತಾಗಿಯೂ ಸಹ ವಡಿವೇಲುಗೆ ಸಿನಿಮಾದಲ್ಲಿ ಅವಕಾಶ ಸಿಗಲೇ ಇಲ್ಲ. ನಟ ರಾಜ್ ಕಿರಣ್ ಅವರ ಕಚೇರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ರು. ಚಹಾ ತರೋದು, ಕಚೇರಿಯನ್ನ ಸ್ವಚ್ಛಗೊಳಿಸೋದು, ಅವರಿಗೆ ನಿಯೋಜಿಸಲಾದಂತಹ ಎಲ್ಲ ಕೆಲಸಗಳನ್ನ ಅವರು ಶ್ರದ್ಧೆಯಿಂದ ನಿರ್ವಹಣೆ ಮಾಡ್ತಾ ಇದ್ರು. ಎನ್ ರಾಸವಿನ್ ಮನಸೀಲೆ ಅನ್ನೋ ಚಿತ್ರದ ಪೋಡಾ ಪೋಡಾ ಪುನಾಕು ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸಬೇಕಾದಂತಹ ನಟ ಕಾಣಿಸ್ಕೊಂಡಿರಲಿಲ್ಲ. ರಾಜ್ ಕಿರಣ್ ವಡಿವೇಲು ಅವರಿಗೆ ಈ ಸ್ಥಾನವನ್ನ ತುಂಬುವುದಕ್ಕೆ ಕೇಳ್ಕೊಂಡ್ರು. ಚಿತ್ರ ಬಿಡುಗಡೆಯಾದ ನಂತರ ವಡಿವೇಲು ಅವರ ಸಾಮರ್ಥ್ಯವನ್ನ ಗುರುತಿಸಿದಂತಹ ನಿರ್ದೇಶಕ RV ಉದಯ್ ಕುಮಾರ್ ಅವರಿಗೆ ತಮ್ಮ ಚಿನ್ನ ಗೌಂಡರ್ ಅನ್ನೋ ಚಿತ್ರದಲ್ಲಿ ಕೂಡ ಅವಕಾಶವನ್ನ ನೀಡಿದ್ರು. ಇನ್ನು ಆ ಚಿತ್ರದಲ್ಲಿ ಅವರು ವಿಜಯಕಾಂತ್ ಅವರಿಗೆ ಛತ್ರಿಯನ್ನ ಹಿಡಿದಂತಹ ವ್ಯಕ್ತಿಯ ಪಾತ್ರವನ್ನ ನಿರ್ವಹಣೆ ಮಾಡಿದ್ರು. ವಿಜಯಕಾಂತ್ ವಡಿವೇಲು ಅವರನ್ನ ಕಮಲ್, ಪ್ರಭು ಮತ್ತೆ ಕಾರ್ತಿಕ್ ರಂತ ನಟರಿಗೆ ಪರಿಚಯ ಮಾಡಿಕೊಟ್ರು. ತೇವರ್ ಮಗನ್ ಚಿತ್ರದಲ್ಲಿ ವಡಿವೇಲು ಅವರ ಅಭಿನಯವನ್ನ ಮೆಚ್ಚಿದಂತಹ ಶಿವಾಜಿ ಗಣೇಶನ್ ಕಮಲ್ ಅವರಿಗೆ ವಡಿವೇಲು ಕೇವಲ ಹಾಸ್ಯ ನಟ ಅಲ್ಲ, ಒಬ್ಬ ಉತ್ತಮ ಪಾತ್ರಧಾರಿ ಅಂತ ಹೇಳಿದ್ರು. ತಮ್ಮ ಹಾಸ್ಯ ಪಾತ್ರಗಳೊಂದಿಗೆ ಕ್ರಮೇಣ ಯಶಸ್ಸಿನ ಏಣಿಯನ್ನ ಏರ್ತಾ ಹೋದ್ರು. ವಡಿವೇಲು ಅವರ ವೃತ್ತಿ ಜೀವನದಲ್ಲಿ ಅತ್ಯಂತ ಮರೆಯಲಾಗದಂತಹ ಚಿತ್ರ ಅಂದ್ರೆ ಅದು ವಿನ್ನರ್. ಈ ಚಿತ್ರದಲ್ಲಿ ವಡಿವೇಲು ಕೈಪುಲ್ಲ ಪಾತ್ರವನ್ನ ನಿರ್ವಹಣೆ ಮಾಡಿದ್ರು.
ವೇಣಂ ವಾಲಿಕುತು ಅಳುದುರ್ವೇನ್ ಎಂಬ ಸಾಲು ಸಖತ್ತಾಗಿ ವೈರಲ್ ಆಗಿತ್ತು. ಇನ್ನು ಈ ನಿರ್ದಿಷ್ಟ ದೃಶ್ಯವು 16 ಟೇಕ್ಗಳನ್ನು ತೆಗೆದುಕೊಂಡಿತ್ತು. ಯಾಕೆ ಅಂದ್ರೆ ದೃಶ್ಯವನ್ನ ಹಂಚಿಕೊಂಡಂತಹ ನಟ ರಿಯಾಜ್ ಖಾನ್ ವಡಿವೇಲು ಅವರ ಸಂಭಾಷಣೆಯನ್ನ ಕೇಳಿ ನಗುವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಲಾಗ್ತಿದೆ. ವಡಿವೇಲು ತಮಿಳು ಕಾಮಿಡಿ ಕಿಂಗ್ ನಟನ ಆಸ್ತಿ ಎಷ್ಟು ಗೊತ್ತಾ? ವಡಿವೇಲು ಸಾಲಿಗ್ರಾಮದಲ್ಲಿ ಒಂದು ದೊಡ್ಡ ಆಸ್ತಿಯನ್ನ ಹೊಂದಿದ್ದು ಅದರಲ್ಲಿ ಒಂದು ಬಂಗಲೆ ಮತ್ತೆ 8 ಅಪಾರ್ಟ್ಮೆಂಟ್ಗಳ ಕಟ್ಟಡ ಕೂಡ ಇದೆ. ಅಕ್ಕಪಕ್ಕದಲ್ಲಿ ಅವರ ಹೆಸರಿನಲ್ಲಿ ಮತ್ತೆ ಅವರ ಮಗ ಸುಬ್ರಹ್ಮಣ್ಯ ಹೆಸರಿನಲ್ಲಿ ನೋಂದಾವಣೆ ಕೂಡ ಆಗಿದೆ. ಇನ್ನು 4 ಫ್ಲಾಟ್ಗಳಲ್ಲಿ ವಡಿವೇಲು ಸಂಬಂಧಿಕರು ಹಾಗೆ ಸ್ನೇಹಿತರು ವಾಸ ಮಾಡ್ತಾ ಇದ್ದಾರೆ. ಆದ್ರೆ 4 ಫ್ಲಾಟ್ಗಳಿಂದ ಬರುವಂತಹ ಬಾಡಿಗೆ ಆದಾಯ ಮಾತ್ರ ಅವರಿಗೆ ಬರ್ತಾ ಇದೆ. ಕಟ್ಟಡ ಮತ್ತೆ ಮನೆ ಸುಮಾರು 15 ಕೋಟಿ ಮೌಲ್ಯದ್ದಾಗಿದೆ. ಅವರು ಮಧುರೈ ಬಳಿ ಕೃಷಿ ಭೂಮಿಯನ್ನ ಕೂಡ ಹೊಂದಿದ್ದಾರೆ. ಅದರಲ್ಲಿ ಅವರ ಸಂಬಂಧಿಕರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮಧುರೈ ನಗರದಲ್ಲಿ ಹೋಟೆಲ್ನಲ್ಲಿ ಹಂಚಿಕೊಳ್ತಾರೆ. ಕೊಯಂಬೇಡು ಮತ್ತೆ ಮಧುರಾ ಓಯಲ್ ಸುತ್ತಲೂ ಸಹ ಅವರಿಗೆ ಡಜನ್ ಆಸ್ತಿಗಳಿವೆ. ದುಃಖಕರ ಅಂದ್ರೆ ಆ ಆಸ್ತಿಗಳು ಪ್ರಸ್ತುತ ಮೊಕದ್ದಮೆಯಲ್ಲಿ ಇದೆ. ಹಿಂದಿನ ಮಾಲೀಕರು ಅವುಗಳನ್ನ ಎಂದಿಗೂ ಸಹ ಮಾರಾಟ ಮಾಡಿಲ್ಲ ಅಂತ ಹೇಳ್ಕೊಳ್ತಾರೆ. ಇನ್ನು ಈ ಆಸ್ತಿಗಳನ್ನ ಸೇರಿಸಿದ್ರೆ ಅವರ ಒಟ್ಟು ಮೌಲ್ಯ ಸುಮಾರು 55ರಿಂದ 60 ಕೋಟಿ ಇರಬಹುದು. ಆದ್ರೆ ಅವುಗಳನ್ನ ಹೊರತುಪಡಿಸಿದ್ರೆ ಅವರ ಮೌಲ್ಯ ಸುಮಾರು 27ರಿಂದ 35 ಕೋಟಿ ಅಂತ ಹೇಳಲಾಗ್ತಿದೆ. ಆದಾಗ್ಯೂ ಸಹ ಅವರ ಕಚೇರಿ ಹಣ ಪೋಲ್ ಮಾಡುತ್ತೆ. ಒಂದು ಕಾಲದಲ್ಲಿ ಅವರ ಖ್ಯಾತಿಯ ಉತ್ತುಂಗದಲ್ಲಿದ್ದಾಗ ಅವರು ಸುಮಾರು 20ರಿಂದ 25 ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ತಾ ಇದ್ರು. ಇಂದು ಅವರ ಬಳಿ ಯಾವುದೇ ರೀತಿಯ ಚಲನಚಿತ್ರಗಳು ಇಲ್ಲ. ಆದ್ರೆ ಅವರ ಬಳಿ ಇನ್ನೂ ಸುಮಾರು 12 ಸಿಬ್ಬಂದಿ ಇದ್ದಾರೆ. ಮತ್ತೆ ಅವರು ಕಠಿಣ ವಾಣಿಜ್ಯ ಬಾಡಿಗೆಯನ್ನ ಸಹ ಪಾವತಿ ಮಾಡ್ತಾ ಇದ್ದಾರೆ. ಅವರು ಇಡೀ ದಿನ ಕಚೇರಿಯಲ್ಲೇ ಕಳೀತಾರೆ. ಅಲ್ಲಿ ಸಣ್ಣ ಸಮಯದ ದೂರದರ್ಶನ ಹಾಸ್ಯ ನಟರು ಅವಕಾಶ ಮತ್ತು ಶಿಫಾರಸುಗಳನ್ನ ಕೇಳೋದಕ್ಕೆ ಕೂಡ ಬರ್ತಾ ಇರ್ತಾರೆ. ಆದ್ರೆ ವಡಿವೇಲು ಇನ್ನು ಮುಂದೆ ಯಾವುದೇ ಪ್ರಭಾವವನ್ನ ಹೊಂದಿಲ್ಲ ಅಂತ ಅವರಿಗೆ ತಿಳಿದಿದೆ. ಅವರು ಈ ಕಚೇರಿಯಲ್ಲಿ ಆಸ್ತಿ ವ್ಯವಹಾರಗಳು ಇತ್ಯಾದಿಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ. ವಡಿವೇಲು ತಮ್ಮ ಕಚೇರಿಗೆ ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿಯನ್ನ ಪಾವತಿ ಮಾಡ್ತಾರೆ ಅಂತ ತಿಳಿದು ಬಂದಿದೆ.